ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜಯನು ಯುದ್ಧದಲ್ಲಿರುವ ದೋಷಗಳನ್ನೆಲ್ಲ ತಿಳಿಸಿ, ದುರ್ಯೋಧನಾದಿಗಳು ಒಂದು ವೇಳೆ ರಾಜ್ಯವನ್ನು ಕೊಡದಿದ್ದರೂ ಶಾಂತಿಯನ್ನು ವಹಿಸುವುದೇ ಮೇಲೆಂದು ಹೇಳಿದುದು ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಸಂಜಯನು ಧರ್ಮಪುತ್ರನನ್ನು ಕುರಿತು, ಪಾಂಡುಪುತ್ರ, ನಿನ್ನ ಪ್ರವರ್ತನೆಯೆಲ್ಲವೂ ಯಾವಾಗಲೂ ಧರ್ಮವನ್ನೇ ಅವಲಂಬಿಸಿರುವುದು. ಇದು ಲೋಕಕ್ಕೆಲ್ಲ ತಿಳಿದ ಸಂಗತಿ. ಈಗ ಪ್ರತ್ಯಕ್ಷವಾಗಿ ಅನುಭವದಿಂದಲೂ ತಿಳಿಯುತ್ತಲೇ ಇದೆ. ಪರಮ ಧಾರ್ಮಿಕನೆಂದು ಲೋಕಪ್ರಸಿದ್ಧವಾದ ಈ ನಿನ್ನ ಕೀರ್ತಿಯನ್ನು, ಜೀವಿತವು ಅನಿತ್ಯವೆಂಬುದನ್ನು ನೀನು ಚೆನ್ನಾಗಿ ಯೋಚಿಸಿ ಕುರುಕುಲಕ್ಕೆ ನಾಶವು ಬಾರದಂತೆ ನೋಡಬೇಕು. ಓ ಅಜಾತ ಶತ್ರು, ಕೌರವರು ಒಂದು ವೇಳೆ ಯುದ್ಧದಿಂದ ಹೊರತು ಬೇರೆ ವಿಧದಿಂದ ನಿನಗೆ ರಾಜ್ಯವನ್ನು ಬಿಟ್ಟುಕೊಡದೆ ಹೋದರೂ ನೀನು ಅಂಧಕರ ಮತ್ತು ವೃಷ್ಣಿಗಳ ರಾಜ್ಯದಲ್ಲಿ ಭಿಕ್ಷೆಯನ್ನಾದರೂ ಎತ್ತಿ ಜೀವಿಸುವುದು ಮೇಲೆಂದು ನನಗೆ ತೋರುವುದು. ಹಾಗಿಲ್ಲದೆ ಯುದ್ಧದಿಂದಾದರೂ ರಾಜ್ಯವನ್ನು ಪಡೆಯಬೇಕೆಂಬ ಆಲೋಚನೆಯೇನು ನನಗೆ ಸರ್ವಥಾ ಸಮ್ಮತವಲ್ಲ. ಮನುಷ್ಯನ ಜೀವಿತ ಕಾಲವೇ ಅತ್ಯಲ್ಪವಾದುದು. ಆ ಜೀವವು ಹೋಗುವುದಕ್ಕೆ ಹಲವು ಮಾರ್ಗಗಳು ಏರ್ಪಟ್ಟಿವೆ ಮತ್ತು ಅದು ನಿತ್ಯ ದುಃಖಕ್ಕೆ ಎಡೆಯೆನಿಸಿದುದು, ಅಸ್ಥಿರವಾದುದು. ಜೀವಿತವೆಂಬುದು ಯಾವ ಭಾಗದಲ್ಲಿಯೂ ಕೀರ್ತಿಗೆ ಸಾಟಿ ಎನಿಸುವುದಿಲ್ಲ. ಆದುದರಿಂದ ಓ ಪಾಂಡುಪುತ್ರ, ಅಂತಹ ಕೀರ್ತಿಯನ್ನು ಕೆಡಿಸಿಕೊಂಡು ಜೀವಿತ ಸುಖಕ್ಕಾಗಿ ಪಾಪ ಕಾರ್ಯದಲ್ಲಿ ಮಾತ್ರ ನೀನು ಪ್ರವರ್ತಿಸಬಾರದು. ಧರ್ಮಕ್ಕೆ ವಿಘ್ನಕಾರಿಗಳಾದ ಕಾಮಗಳು ಮನುಷ್ಯನನ್ನು ನಾನಾ ವಿಧವಾಗಿ ಬಲಾತ್ಕರಿಸಿ ನಾನಾ ಕಡೆಗೆ ಎಳೆಯುತ್ತಿರುವವು. ವಿವೇಕಿಯಾದವನು ಆ ಕಾಮವನ್ನು ಮೊದಲಿನಿಂದಲೇ ನಿಗ್ರಹಿಸಿ ಬಿಟ್ಟರೆ ಅದರಿಂದ ಲೋಕದಲ್ಲಿ ನಿಷ್ಕಳಂಕವಾದ ಕೀರ್ತಿಯನ್ನು ಸಂಪಾದಿಸಬಹುದು. ಮನುಷ್ಯನಿಗೆ ಹಣದಾಶೆ ಎಂಬುದೇ ಒಂದು ದೊಡ್ಡ ಪಾಶವೆನಿಸಿದೆ. ಆ ಪಾಶದಲ್ಲಿ ಕಟ್ಟು ಬಿದ್ದವರಿಗೆ ಧರ್ಮವು ಕೈತಪ್ಪಿ ಹೋಗುವುದು ನಿಶ್ಚಯವು. ಧರ್ಮವನ್ನು ದೃಢವಾಗಿ ಹಿಡಿದವನೇ ವಿದ್ವಾಂಸನು. ಕಾಮಕ್ಕೆ ಒಳಗಾದವನು ಅರ್ಥ ತೃಷ್ಣ ಎಂಬ ಪಾಶದಲ್ಲಿ ಸಿಕ್ಕಿ ಕೆಟ್ಟು ಹೋಗುವನು. ಕರ್ಮಗಳಿಗೆಲ್ಲ ಪ್ರಧಾನವೆನಿಸಿದ ಧರ್ಮವನ್ನು ಹಿಡಿದವನು ಸೂರ್ಯನಂತೆ ಮಹಾಪ್ರಕಾಶದಿಂದ ಬೆಳಗುವನು. ಧರ್ಮವನ್ನು ದೂರ ಮಾಡಿದವನು ಈ ಸಮಸ್ತ ಭೂಮಿಯನ್ನು ಕೈವಶ ಮಾಡಿಕೊಂಡರೂ ಪಾಪ ಪ್ರವರ್ತನೆಯಿಂದ ದುಃಖ ಭಾಗಿಯಾಗುವನು. ಮೇಲಾದ ಸ್ವರ್ಗ ಗತಿಯನ್ನು ಬಯಸಿ ನೀನು ಅದಕ್ಕಾಗಿ ಇದುವರೆಗೆ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದೆ, ಬ್ರಹ್ಮಚರ್ಯವನ್ನು ಅನುಷ್ಠಿಸಿದೆ, ಯಾಗಗಳನ್ನು ಮಾಡಿದೆ, ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನು ಮಾಡಿದೆ. ಅನೇಕ ವರ್ಷಗಳ ಶಾಶ್ವತ ಸುಖವನ್ನು ಬಯಸಿ ನೀನು ಎಷ್ಟೋ ವಿಧದಲ್ಲಿ ಅದಕ್ಕಾಗಿ ಆತ್ಮತ್ಯಾಗವನ್ನು ಮಾಡಿರುವೆ. ಮಿತಿಮೀರಿ ಸುಖದಲ್ಲಿಯೂ ಮೋಹದಲ್ಲಿಯೂ ಮುಳುಗಿ ಯೋಗಾಭ್ಯಾಸ ಸಾಧಕಗಳಾದ ಕರ್ಮಗಳನ್ನು ಯಾವನು ನಡೆಸುವುದಿಲ್ಲವೋ ಅವನು ಆ ಕಾಮ ವೇಗದಿಂದ ಎಳೆಯಲ್ಪಟ್ಟು ಅದರಲ್ಲಿ ತನ್ನ ಹಣವೆಲ್ಲ ನಷ್ಟವಾದ ಮೇಲೆ ಕೊನೆಗೆ ಅಪಾರವಾದ ದುಃಖದಲ್ಲಿ ಸಿಕ್ಕಿ ಬೀಳುವರು. ಹೀಗೆಯೇ ಯಾವನು ಬ್ರಹ್ಮಚರ್ಯೆಯನ್ನು ಹಿಡಿಯದೆ ಧರ್ಮ ಮಾರ್ಗವನ್ನು ತ್ಯಜಿಸಿ ಅಧರ್ಮದಲ್ಲಿ ಪ್ರವರ್ತಿಸುವನು ಮತ್ತು ಪರಲೋಕದಲ್ಲಿ ಶ್ರದ್ಧೆಯಿಲ್ಲದೆ ಕೇವಲ ಮೂಢನೆನಿಸಿರುವನು, ಅವನು ಈ ದೇಹವನ್ನು ಬಿಟ್ಟ ಮೇಲೆ ಪರಲೋಕದಲ್ಲಿಯೂ ಬಹಳ ಸಂಕಟದಿಂದ ತಪ್ಪಿಸಬೇಕಾಗುವುದು. ಪುಣ್ಯ ಕರ್ಮಗಳಿಗಾಗಲಿ ಪಾಪ ಕರ್ಮಗಳಿಗಾಗಲಿ ಪರಲೋಕದಲ್ಲಿ ಫಲವಿಲ್ಲದೆ ಹೋಗಲಾರದು. ಅವು ಎಂದಿಗೂ ನಿಷ್ಫಲವಾಗಲಾರವು. ಪುಣ್ಯ ಪಾಪಗಳೆರಡೂ ಮಾಡಿದವನಿಗೆ ಮುಂದಾಗಿಯೇ ಪರಲೋಕಕ್ಕೆ ಹೋಗಿ ಕಾದಿರುವವು. ಆಮೇಲೆ ಅದನ್ನು ಮಾಡಿದ ಮನುಷ್ಯನು ಅವುಗಳನ್ನು ಹಿಂಬಾಲಿಸಿ ಹೋಗುವನು. ಇವೆಲ್ಲವನ್ನು ತಿಳಿದವನಾದುದರಿಂದಲೇ ನೀನು ಧರ್ಮಾರ್ಜನೆಗಾಗಿ ಉತ್ತಮ ತರದ ಭೂರಿ ದಕ್ಷಿಣೆಗಳುಳ್ಳ ಅನೇಕ ಯಾಗಗಳನ್ನು ಮಾಡಿ ಅವುಗಳಲ್ಲಿ ಬ್ರಾಹ್ಮಣರಿಗೆ ವಿಧಿವಿಹಿತಗಳಾಗಿಯೂ ಶ್ರದ್ಧೆಯಿಂದ ಪರಿಶುದ್ಧಗಳೆನಿಸಿಯೂ ಒಳ್ಳೆ ರಸಗಂಧಗಳಿಂದ ಭೋಗ್ಯಗಳಾಗಿಯೂ ಇರುವ ಅನ್ನದಾನಗಳನ್ನು ಮಾಡಿರುವೆ. ಓ ಪಾರ್ಥ, ಯಾವ ಸತ್ಕಾರ್ಯವನ್ನಾದರೂ ಈ ಲೋಕದಲ್ಲಿಯೇ ಮಾಡಬೇಕೇ ಹೊರತು ಪರಲೋಕದಲ್ಲಿ ಕರ್ಮವನ್ನೇನು ಮಾಡಲು ಸಾಧ್ಯವಿಲ್ಲ. ಅದನ್ನು ತಿಳಿದೆ ನೀನು ಪರಲೋಕ ಸಾಧನೆಗಾಗಿ ಸಜ್ಜನರಿಂದ ವಿಶೇಷವಾಗಿ ಶ್ಲಾಘಿಸಲ್ಪಡುವ ಮಹಾ ಪುಣ್ಯ ಕಾರ್ಯಗಳನ್ನು ನಡೆಸಿರುವೆ. ಧರ್ಮಪುತ್ರ, ಪರಲೋಕಕ್ಕೆ ಹೋದ ಮೇಲೆ ಮುಪ್ಪು, ಸಾವು, ಭಯ, ಹಸಿವು, ದಾಹ, ಮನಸ್ಸಿಗೆ ಅಪ್ರಿಯವಾದ ವಿಷಯಗಳು ಇವೊಂದು ಅಲ್ಲಿ ಇರುವುದಿಲ್ಲ. ಇಂದ್ರಿಯಗಳನ್ನು ಯಥೇಚ್ಛವಾಗಿ ತೃಪ್ತಿಗೊಳಿಸುವುದೊಂದು ಹೊರತು ಅಲ್ಲಿ ಮಾಡಬೇಕಾದ ಬೇರೆ ಕಾರ್ಯ ಯಾವುದೊಂದು ಇರುವುದಿಲ್ಲ. ಇದು ನಿನಗೂ ತಿಳಿದ ಸಂಗತಿಯೇ ಅಲ್ಲವೇ?
ಕರ್ಮ ಫಲವೆಂಬುದು ಈ ವಿಧವಾದುದು. ಹೀಗಿರುವಾಗ ನೀನು ಸೋದರರಿಗೆ ಹರ್ಷವನ್ನುಂಟು ಮಾಡಲು ನಿನ್ನ ತಂದೆ ತಾಯಿಗಳ ಹೃದಯಕ್ಕೆ ಅಪ್ರಿಯವಾದ ಕೋಪಕ್ಕೆ ಅವಕಾಶ ಕೊಡದೆ ಅದನ್ನು ಅಡಗಿಸು. ಕರ್ಮವಶನಾಗಿ ಸ್ವರ್ಗವನ್ನು ನರಕವನ್ನು ಬಯಸಿ ಮೋಕ್ಷವನ್ನು ಕೆಡಿಸಿಕೊಳ್ಳಬೇಡ. ನಿನ್ನ ಸತ್ಕರ್ಮಗಳಿಗೆ ಫಲವಾಗಿ ನೀನು ಯಾವ ಕೀರ್ತಿಯನ್ನು ಪಡೆದಿರುವೆಯೋ ಅದಕ್ಕೂ ನಿನ್ನ ಸತ್ಯ, ಇಂದ್ರಿಯ ನಿಗ್ರಹ, ರುಜುತ್ವ, ಅನುಶಂಸ್ಯ ಮೊದಲಾದ ಗುಣಗಳಿಗೂ ಲೋಪವನ್ನು ತರಬೇಡ. ಅಶ್ವಮೇಧವನ್ನು ರಾಜಸೂಯವನ್ನು ನಡೆಸಿದ ನೀನು ತಿರುಗಿ ಪಾಪ ಕರ್ಮದ ಪರಿಣಾಮಗಳಿಗೆ ಪಾತ್ರನಾಗಬೇಡ. ಈಗ ದಾಯಾದಿ ದ್ವೇಷದಿಂದ ನೀವು ಪಾಪ ಕರ್ಮವನ್ನೇ ಮಾಡುವ ನಿಶ್ಚಯವುಳ್ಳವರಾಗಿದ್ದರೆ ಹಿಂದೆ ನೀವು ಧರ್ಮದಲ್ಲಿಯೇ ನೆಲೆಗೊಂಡು ಅನೇಕ ವರ್ಷಗಳವರೆಗೆ ವನದಲ್ಲಿ ದುಃಖದಿಂದ ವಾಸ ಮಾಡುವ ಕಾರಣವೇನಿದ್ದಿತು? ನಿಮಗೆ ಆಗ ಸ್ವಾಧೀನವಾಗಿದ್ದ ಸಮಸ್ತ ಬಲವನ್ನು ಕಳೆದುಕೊಂಡು ನೀವು ದೇಶಭ್ರಷ್ಟರಾಗಿ ಕಾಲವನ್ನು ಕಳೆಯಬೇಕಾದ ಅವಶ್ಯವೇನಿದ್ದಿತು? ಜನಾರ್ದನನಾದ ಶ್ರೀಕೃಷ್ಣನು, ವೀರನಾದ ಸಾತ್ಯಕಿ ಪುತ್ರರೊಡಗೂಡಿದ ರುಕ್ಮರಥನೆಂಬ ಮತ್ಸ್ಯರಾಜನು, ಒಳ್ಳೆ ಶಸ್ತ್ರಧಾರಿಗಳಾದ ಪುತ್ರರೊಡಗೂಡಿದ ವಿರಾಟ ರಾಜನು, ಇವರೆಲ್ಲರೂ ನಿನಗೆ ಯಾವಾಗಲೂ ವಶರಾಗಿ ಮಂತ್ರಿಗಳಂತಿದ್ದವರು. ಅಲ್ಲದೆ ಹಿಂದೆ ನಿನ್ನಿಂದ ಯಾವ ಯಾವ ರಾಜರು ಯುದ್ಧದಲ್ಲಿ ಜಿತರಾಗಿದ್ದರು ಅವರೆಲ್ಲರೂ ನಿನ್ನ ಕಡೆಗೆ ಸೇರಲು ಸಿದ್ಧವಾಗಿದ್ದರು. ಹೀಗೆ ದೊಡ್ಡ ಸಹಾಯ ಬಲವುಳ್ಳವನಾಗಿ ದೊಡ್ಡ ಸೇನಾ ಸಮೃದ್ಧಿಯುಳ್ಳವನಾಗಿ ಕೃಷ್ಣಾರ್ಜುನರ ಗೌರವಕ್ಕೂ ಪಾತ್ರನಾಗಿದ್ದ ನೀನು ಆಗಿನ ದ್ಯೂತ ಸಭೆಯಲ್ಲಿಯೇ ಆ ಕೌರವರನ್ನೆಲ್ಲ ಕೊಂದು ದುರ್ಯೋಧನನ ಕೊಬ್ಬನ್ನು ಆಗಲೇ ಮುರಿಯಬಹುದಾಗಿತ್ತಲ್ಲವೇ? ಹಾಗಿಲ್ಲದೆ ನೀವು ಆಗ ಸುಮ್ಮನಿದ್ದುದೇಕೆ? ಧರ್ಮಕ್ಕಾಗಿಯೇ ಅಲ್ಲವೇ? ಈಗ ಯುದ್ಧವನ್ನು ಆರಂಭಿಸಿದರೆ ಅದೆಲ್ಲ ವ್ಯರ್ಥವಾಗುವುದಲ್ಲವೇ? ಇದುವರೆಗೆ ಮೇಲೆ ಮೇಲೆ ಶತ್ರುಗಳ ವೃದ್ಧಿಗೂ ನಿಮ್ಮ ಕ್ಷೀಣತೆಗೂ ಅವಕಾಶ ಕೊಟ್ಟು ಅನೇಕ ವರ್ಷಗಳ ವನವಾಸದ ಕಷ್ಟವನ್ನು ಅನುಭವಿಸಿ ಕೇವಲ ದುರ್ಬಲ ದಶೆಗೆ ಬಂದ ನೀವು ಈಗ ಯುದ್ಧವನ್ನು ಮಾಡಲು ಅಪೇಕ್ಷಿಸುವುದು ಉಚಿತವೇ? ಏನೂ ತಿಳಿಯದ ಅಜ್ಞರು, ಧರ್ಮವನ್ನು ನಡೆಸದವರು ಯುದ್ಧದ ಮೂಲಕವಾಗಿ ಐಶ್ವರ್ಯವನ್ನು ಪಡೆಯುವುದುಂಟು. ವಿವೇಕ ಬುದ್ಧಿಯುಳ್ಳವರು, ಧರ್ಮವನ್ನು ಚೆನ್ನಾಗಿ ಬಲ್ಲವರು ದುರ್ದೈವ ವಶದಿಂದ ಯುದ್ಧದಲ್ಲಿ ಜಿತರಾಗಿ ತಮ್ಮ ಐಶ್ವರ್ಯವನ್ನು ಕಳೆದುಕೊಳ್ಳುವುದು ಉಂಟು. ಆದುದರಿಂದ ಜಯಾಪಜಯಗಳು ಎಂಥವರಿಗೂ ನಿಶ್ಚಿತವಲ್ಲ. ಓ ಧರ್ಮಪುತ್ರ, ನಿನ್ನ ಬುದ್ಧಿಯು ಎಂದಿಗೂ ಅಧರ್ಮದಲ್ಲಿ ಪ್ರವರ್ತಿಸತಕ್ಕದಲ್ಲ. ನೀನು ಶೋಕಾತುರದಿಂದಲಾದರೂ ಪಾಪಕಾರ್ಯವನ್ನು ಮಾಡತಕ್ಕವನಲ್ಲ. ಹೀಗಿರುವಾಗ ನೀನು ವಿವೇಕಕ್ಕೆ ವಿರುದ್ಧವಾದ ಕಾರ್ಯದಲ್ಲಿ ಪ್ರವರ್ತಿಸಲು ಉದ್ದೇಶಿಸುವುದಕ್ಕೆ ಕಾರಣವೇನಿದೆ? ಮಹಾರಾಜ, ಕೋಪವೆಂಬುದು ಒಂದು ವಿಲಕ್ಷಣವಾದ ಪಾನೀಯವು. ಅದು ವ್ಯಾಧಿಗಾಗಿ ಏರ್ಪಟ್ಟುದಲ್ಲ, ಬಹು ಕಟುವಾದುದು. ಅದು ತಾನಾಗಿ ತಲೆಶೂಲೆಯನ್ನು ತರತಕ್ಕದು, ಯಶಸ್ಸನ್ನು ಅಪಹರಿಸತಕ್ಕದು, ಪಾಪಕ್ಕೆ ಕಾರಣವಾದುದು. ಸತ್ಪುರುಷರು ಮಾತ್ರ ಅದನ್ನು ಕುಡಿದು ಬಿಡಬಲ್ಲರು. ಅಸತ್ತುಗಳಿಗೆ ಅದನ್ನು ಕುಡಿಯಲು ಸಾಧ್ಯವಿಲ್ಲ. ಅಂತಹ ಪಾನೀಯವನ್ನು ಕುಡಿದು ಬಿಟ್ಟು ನೀನು ಶಾಂತಚಿತ್ತನಾಗಿರು. ಪಾಪಕ್ಕೆ ಮೂಲವಾದ ಆ ಕೋಪವನ್ನು ವಿವೇಕಿಯಾದವನು ಬಯಸಬಾರದು. ಅದರಲ್ಲಿಯೂ ನಿನಗೆ ಬೇರೆ ಎಲ್ಲ ಭೋಗಗಳಿಗಿಂತಲೂ ತಾಳ್ಮೆಯೇ ಮೇಲೆನಿಸಿದೆ. ಅಂತಹ ನೀನು ಕೋಪವನ್ನಡಗಿಸುವುದೇನು ದೊಡ್ಡದು? ಯಾವ ಯುದ್ಧದಲ್ಲಿ ಶಂತನು ಪುತ್ರನಾದ ಭೀಷ್ಮನು, ಪುತ್ರರೊಡಗೂಡಿದ ದ್ರೋಣಾಚಾರ್ಯನು, ಕೃಪನು, ಶಲ್ಯನು, ಸೋಮದತ್ತನು, ವಿಕರ್ಣನು, ವಿವಿಂಶತಿಯು, ಕರ್ಣ, ದುರ್ಯೋಧನರು ಪ್ರಾಣವನ್ನು ಒಪ್ಪಿಸಬೇಕಾಗಿರುವುದು? ಅಂತಹ ಯುದ್ಧದಲ್ಲಿ ನೀನು ಅವರನ್ನೆಲ್ಲ ಕೊಂದು ಜಯ ಹೊಂದಿದರು ಆಮೇಲೆ ನೀನು ಅನುಭವಿಸಬೇಕಾದ ಸುಖವಾದರೂ ಎಂಥದೆಂದು ನೋಡು. ನೀನು ಅದರಿಂದ ಪಡೆಯಬಹುದಾದ ಬೇರೆ ಲಾಭವಾದರೂ ಇದ್ದರೆ ಅದನ್ನು ನನಗೆ ತಿಳಿಸು. ಓ ಧರ್ಮಪುತ್ರ, ಒಂದು ವೇಳೆ ಯುದ್ಧದಲ್ಲಿ ನೀನು ಜಯಿಸಿ ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ನಿನ್ನ ಕೈವಶ ಮಾಡಿಕೊಂಡರೂ ಮುಪ್ಪನ್ನು ಸಾವನ್ನು ನೀನು ಎಂದಿಗೂ ತಪ್ಪಿಸಿಕೊಳ್ಳಲಾರೆ. ಮತ್ತು ಪ್ರಿಯ ಅಪ್ರಿಯಗಳು, ಸುಖ ದುಃಖಗಳು ನಿನ್ನನ್ನು ಬಿಟ್ಟು ಹೋಗತಕ್ಕವುಗಳಲ್ಲ. ಇವೆಲ್ಲವನ್ನು ತಿಳಿದ ನೀನು ಯುದ್ಧಕ್ಕೆ ಎಂದಿಗೂ ಮನಸ್ಸು ಮಾಡಬಾರದು. ಒಂದು ವೇಳೆ ನಿನ್ನ ಸುತ್ತಮುತ್ತಿನಲ್ಲಿ ಸೇರಿರುವ ಮಂತ್ರಿಗಳ ಉದ್ದೇಶವನ್ನು ಮೀರಲಾರದೆ ನೀನು ಆ ಪಾಪ ಕಾರ್ಯಕ್ಕೆ ಸಮ್ಮತಿಸಬೇಕಾಗಿ ಬಂದರೂ ನಿನ್ನ ಸ್ವತ್ತನ್ನೆಲ್ಲ ಅವರಿಗೆ ಬಿಟ್ಟು ನೀನಾದರೂ ದೂರವಾಗಿ ಬಿಡು. ನೀನು ಮಾತ್ರ ಉತ್ತಮ ಗತಿಗೆ ಸಾಧಕವಾದ ಮಾರ್ಗವನ್ನು, ಅಂದರೆ ಬ್ರಹ್ಮಲೋಕ ಸಾಧಕವಾದ ಮಾರ್ಗವನ್ನು ಬಿಟ್ಟು ಬೇರೆ ದಾರಿಗೆ ಸರಿಯಬಾರದು. ಇದು 27ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.